ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾತ್ರ ಸಖತ್ತಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ರವಿ ಅವ್ರದ್ದು ಬರ್ತ್ಡೇ. ಸೊ ಹಾಗಾಗಿ ರೆಡಿಯಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಅವ್ರ ಆಸೆ. ಹಾಗಾಗಿ ಸೊ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇವಾಗ. ಹೈ ಫೈ ಐಫೈ ನೋಡೆ ಐಫೈ ಮಾಡೋದು ಹಿಂಗೆ ಮಾಡ್ತದೆ. ಥ್ಯಾಂಕ್ ಯು ಕೊಡು, ಥ್ಯಾಂಕ್ ಯು ಮಾಡು, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಫುಲ್ ರೋಡ್ ಜಾಮ್ ಯಾವಾಗಲೂ ಬೆಳಗ್ಗೆ 7 ಗಂಟೆ 7:30 ಹೋಗುವಾಗ. ನಾವಿವಾಗ ರಾಯರ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಟೆಂಪಲ್ಗೆ. ಟ್ರಾಫಿಕ್. ಸೊ ಇವಾಗ ಹೊರಟಿದ್ದೀವಿ, ತುಂಬಾ ಟ್ರಾಫಿಕ್ ಇದೆ. ಸಿರಿ ಬೇರೆ ಎಂಜಾಯ್ ಮಾಡ್ತಿದ್ದಾಳೆ. ಇವಾಗ ರಾಯರ ಮಠಕ್ಕೆ ಬಂದ್ವಿ. ಒಳಗಡೆ ನಾನು ಕ್ಯಾಪ್ಚರ್ ಮಾಡಲಿಲ್ಲ ಬಿಕಾಸ್ ಅಲ್ಲೆಲ್ಲ ಕ್ಯಾಮ್ರಾಸ್ ಅಲೋವಿಲ್ಲ. ಹಾಗಾಗಿ ಟೆಂಪಲ್ ದರ್ಶನ ಎಲ್ಲ ಮುಗಿಸ್ಕೊಂಡು ಸಿರಿ ಅಂತೂ ಫುಲ್ ಎಂಜಾಯ್ ಮಾಡೋದ್ಲು ಓಡಾಡಿಕೊಂಡು ಟೆಂಪಲ್ ಒಳಗಡೆ. ನೆಕ್ಸ್ಟ್ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು, ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. 12 ಗಂಟೆ ಆಗೋಯ್ತು. ಬೆಳಗ್ಗೆ ಎಷ್ಟು ಗಂಟೆ ಬಿಟ್ಟಿದ್ದು ನಾವು? ಸರಿ, ಒಂದು ಟೆಂಪಲ್ಗೆ ಹೋಗಿ ಬರೋದು ಇಷ್ಟೊತ್ತಾಯ್ತು ಮಗನೇ ಅಲ್ವಾ ಪಪ್ಪು? ಟೆಂಪಲ್ಗೆ ಹೋಗಿದ್ದು ಲೇಟ್ ಆಯ್ತಾ? ಏನಾಯಿತು? ಬಾಸ್ 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 ಅಮ್ಮ, ನಾನು, ಪಪ್ಪ ಎಲ್ಲ ಸೇರಿ ಎಲ್ಲಿ ಹೋಗ್ತಾ ಇದ್ವಿ? ಮೊಮ್ಮು ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಮೊಮ್ಮು ಇವಾಗ ರಾಮೇಶ್ವರಂ ಕೆಫೆಗೆ ಬಂದ್ವಿ. ಬೆಳಗ್ಗೆ ತಿಂಡಿಗೆ ಅಂತ ಹೋದ್ವಿ, ಬಟ್ ಆದರೆ ಮಧ್ಯಾಹ್ನದ ಲಂಚ್ ಟೈಮಿಗೆ ರೀಚ್ ಆದ್ವಿ. ಇಲ್ಲೇ ಎಲ್ಲ ಇದನ್ನ ತಗೋ, ಯೂಟರ್ನು. अंदर पार्किंग नहीं है क्या? अंदर पार्किंग नहीं, देखो तो एक जाके दे सकते. ರಾಮೇಶ್ವರ ಕೆಫೆಗೆ ಬಂದ್ವಿ ಮಗನೇ. ನಡಿ ಮೊಮ್ಮು ತಿನ್ಕೊ ಬರೋದ. ಇಲ್ಲಿ ಗ್ಲಾಸ್ ನೀಟಾಗಿ ಒರೆಸಿಲ್ಲ ಮುಂದೆ, ಇದು ನೀಟಾಗಿ ವಿಡಿಯೋನು ಕಾಣ್ತಿಲ್ಲ. ನಿಮ್ಮಪ್ಪ ಎಲ್ಲಿರ್ತಾನೋ ಅಲ್ಲಿ ಸಂಭ್ರಮನೇ ಈ ಥರ. ತುಂಬ ದಿನ ಅನ್ಕೊತಾ ಇದ್ದೆ ಬರಬೇಕು ಅಂತ, ಯಾವತ್ತೂ ಆಗಿರಲಿಲ್ಲ. ಸೊ ಫೈನಲಿ ಇವತ್ತು ರವಿ ಬರ್ಡೇ ದಿನ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ, ಒಂಥರ ದೇವಸ್ಥಾನದ ಫೀಲೇ ಅಂತ ಅನಿಸ್ಬೋದು. ಜನ ಅಂತೂ. ನನ್ನ ಮಗಳಿಗೆ ಏನು ಬೇಕು? ಇಡ್ಲಿನಾ? ಇಡ್ಲಿ ಬೇಕಾ ಸಿರಿ? ಇಡ್ಲಿ ಆರ್ಡರ್ ಮಾಡೋದು? 65. ಅವಳ ಪಾಪಗೊಂದು ಇಡ್ಲಿ ಇರಲಿ. ಹಾಂ, ದೋಸೆ ಬೇಕು. ರೋಟಿ. ಹಾಂ, ವಡಾ ಬೇಕಾ? ಹಾಂ. ಕ್ಲಿಕ್ ಆಗ್ತಿಲ್ಲ. ಆಯ್ತಾಯ್ತು. ಹಿಡ್ಕೊರಿ ಇಲ್ಲಿ. ಸಿರಿ ಫುಲ್ ಆಟದ ಹುಚ್ಚು ಇವಾಗ. ಬೇಡ, ಹತ್ಬಾರ್ದು ಸಿರಿ. ಆಟದ ಹಿಡಿ.
ರೈಸು, ಒಂದು ಬೆಣ್ಣೆ ಮಸಾಲೆ ದೋಸೆ, ಅವಳಿಗೆ ಇಡ್ಲಿ ವಡೆ, 2 ನಿಮಿಷ. ಸಿರಿ ಎಂಜಾಯಿಂಗಾ, ಫುಡ್ ಎಂಜಾಯಿಂಗಾ ಸಿರಿ? ಇದು ಫುಲ್ ಮೀಲಾ? ಸಿರಿ ಫುಲ್ ಮೀಲ್ ತಿಂತೀಯಾ ಪಪ್ಪನ ಜೊತೆಗೆ? ಹೆಂಗನ್ಸ್ತವ ನಿನಗೆ ಕೆಫೆ? ಏನಂತ ಇದಿಲ್ಲ, ಮಾಮೂಲಿ ದೋಸೆ. ಅಲ್ಲೇ ಹೊರಗೆ ತಿಂದಂಗೆ ಐತಪ್ಪ ದೋಸೆ. ಪುಳಿಯೋಗರೆಗೆ ಒಂಚೂರು ಹುಳಿ ಇದು ಏನು ಬೆಲ್ಲ ಜಾಸ್ತಿ ಹಾಕೋರು ಅಷ್ಟೇ. ಸರಿ, ನಿಂಗೆ ಖುಷಿ ಆಯ್ತಾ ಕೆಫೆಲ್ ತಿಂದು? ಹೇಳಮ್ಮ. ನೀವು ತಿನ್ಕೊಂಡು ನನ್ಗೆ ಹೇಳ್ತೀರಂತ. ಅವಳೆ ನೀನು ತಿಂದಿಲ್ಲ ಮಗನೆ? ಪಾಪ ನೀನು ತಿಂದಿಲ್ಲ? ತಿಂದಿತಾನೆ. ಅವ್ನು ಪಾರ್ಕಿಂಗ್ ಅವ್ನು ಹೇಳ್ದವ್ನಿಗೆ ಹೇಳ್ಬೇಕೀಗ. ಇವನೇ ತಾನೆ ಇಲ್ಲಿ ಅವನೆಲ್ಲ ಶೆಫ್ ಚೇಂಜ್ ಆಗೋದು. ಎಲ್ಲ ಪಾರ್ಕಿಂಗ್ ಇರುತ್ತೆ, ಮತ್ತೆ ಸ್ಪೇಸ್ ಇಲ್ಲ ಅಂದ್ಬಿಟ್ಟು ಹೊರಗೆ ನಿಲ್ಲಿಸ್ತಾರೆ. ನೆಕ್ಸ್ಟ್ ನಾವು ಹೋಗಿದ್ದು ಡಿ ಮಾರ್ಟಿಗೆ ಗ್ರಾಸರಿ ತರಬೇಕಿತ್ತು, ಅದಕ್ಕೆ ಡಿ ಮಾರ್ಟ್ ಬಂದ್ವಿ. ಬಾ ಬಾ ಆಯ್ತು, ಬಾ ಒಂದು ತಗೋ ಬಾ ಬಾ. ಪಪ್ಪ ಇಲ್ಲಿ ಇಲ್ಲಿ ನಿನಗೆ ತಗೊಂಡಿದ್ದು ಬಾ, ಇಲ್ಲಿ ಹೋಗೋಣ. ಡಿ ಮಾರ್ಟಲ್ಲಿ ನಮ್ಮ ಸಿರಿಡಿ ಅಂದರೆ ದೊಡ್ಡ ಕೆಲಸ. ನೋಡಿ ಹೆಂಗೆ ಕೊಡ್ತದೆ ಪಾಪೋ ಬಾ ಮಗ್ನೆ, ಹೋಗುದು ಬಾ ಸಾಕು. ಛೀ ಡರ್ಟ್ ಅದು. ಸುಮ್ಮಿರ್ಬೇಕು ಮಾಡಿರೋದು. ಐಡಿಯಾ ಸಿರಿ ಬೆಳ್ಸವಳನ್ನ ಸಿರಿ. ಬಿಲ್ ಆಯ್ತು, ಬಾ ಹೋಗೋದ. ಹಾಕು ಒಳಗಾಕ ಮಗ್ನೆ ಅವನ್ನ. ಸಿರಿ ಎದುಳಿಲಿ ಹೋಗಣ. ಕಾರ್ ಬಂತಿದ್ದು, ಪಪ್ಪನ ಕಾರ್ ಬಂತಿದ್ದು. ಈ ಕಡೆ ಬಾ. ಇಲ್ಲಿ ಬಾಲಿ ಹೋಗೋಣ ಈಗ ಕಾರಲ್ಲಿ. ಇಲ್ಲಿ ಪಪ್ಪು ಕೇಕ್ ಕಟ್ ಮಾಡಿಸಿ ಪಪ್ಪನಿಗೆ. ಮಮ್ಮು ತಿನ್ಕೊಳ್ಳೋಣ. ಸರಿ, ಮಮ್ಮು ತಿನ್ನೋಣ ಮಮ್ಮಿ ಇವಾಗ. ಸಿರಿ ಕೇಕ್ ಕಟ್ ಮಾಡೋಣ ಬಾಯ್ಲಿ ಬೇಗ. ಮಗು ಕೇಕ್ ಬೀಳ್ಸ್ಬಾರ್ದು ಮಗನೆ ಅದನ್ನ. ಇಲ್ಲಿ ವಾ ಸಿರಿ ಪಪ್ಪು ಕಟ್ ಮಾಡೋದಾ? ಕೇಕ್ ಕಟ್ ಮಾಡೋದಾ? ಕೇಕ್ ಕಟ್ ಮಾಡೋಣ ಈಗ ನಾವು. ಬರ್ಡೇ ಅವಳಿಂದ ಊಟ ಮಾಡೋಕ್ಕೆ ಆಗಲ್ಲ. ಸಿಂಪಲಾಗಿ ಬರ್ಡೇ ಕೇಕ್ ಕಟ್ ಮಾಡಿಸಿ
ಡಿನ್ನರ್ನು ಅಲ್ಲೇ ಮುಗಿಸಿ ಸೊ ಡಿನ್ನರ್ಗೆ ನಾವು ಪನ್ನೀರು ಕುಲ್ಚಾ ಮಾಮೂಲಿ ಒಂದು ರೈಸ್ ತೊಗೊಂಡಿದ್ವಿ. ಅದೆಲ್ಲ ತಿಂದಾದಮೇಲೆ ಸಿರಿ ಬರೀ ರೈಸ್ ಮಾತ್ರ ತಿಂದು ನಾವು ಡಿನ್ನರ್ ಮುಗಿಸ್ಬಿಟ್ಟು ಸೊ ಇಲ್ಲೊಂದು ರೌಂಡ್ ಆಗ್ತಾಯಿದ್ವಿ, ನಾನು ಸಿರಿ ಸೇರಿಕೊಂಡು. ರೌಂಡ್ ಆದಮೇಲೆ ನೆಕ್ಸ್ಟ್ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಇವಳು ಬರ್ತಾನೆ ಇಲ್ಲ, ಆಟ ಆಡಬೇಕು ಅಂತ ಹಠ ಮಾಡ್ತಿದ್ದಾಳೆ. ಸಿರಿ ಸೇ ಬಾಯ್, ಗುಡ್ ನೈಟ್, ಥ್ಯಾಂಕ್ ಯು ಸೋ ಮಚ್. ಹಾಯ್ ಟಾಟಾ ಮೂಡಿಸ್ರಿ.